ಹೈದರಾಲಿ ದರ್ಗಾದ ಉರ್ಸ್ ಪ್ರಯುಕ್ತ. ಈ ಉರ್ಸು ಮುಳಬಾಗಿಲು ತಾಲೂಕಿನಲ್ಲಿ ಎರಡನೇ ದೊಡ್ಡ ಉತ್ಸವ ಇಲ್ಲಿ ನಡೆಯೋದು. ಮೊದಲು ಮುಳಬಾಗಿಲಲ್ಲಿ ನಡೆದ ಮೇಲೆ ಈ ಭಾಗದಲ್ಲಿ ಎರಡನೇ ದೊಡ್ಡ ಉತ್ಸವ. ಯಾಕಂದರೆ ಮುಸ್ಲಿಂ ಬಾಂಧವರು ಭಾಳಷ್ಟು ಜನ ಇಲ್ಲಿ ಇರೋದರಿಂದ ಈ ಉರ್ಸುಗೆ ಅಭಿವೃದ್ಧಿ ಪಡಿಸಲು ನಮ್ಮ ಎಲ್ಲ ಯುವ ನಾಯಕರಲ್ಲಿ ಇಲ್ಲಿ ಸೇರಿದ್ದಾರೆ. ಜೊತೆಗೆ ಈ ದಿವಸ ನಂಗ್ಲಿಗೆ ಬಂದಿರುವಂಥ ನಮ್ಮ ಲೋಕಸಭಾ ಪರಾಜಿತ ಅಭ್ಯರ್ಥಿ ಸನ್ಮಾನ್ಯ ಶ್ರೀ ವಿ ಗೌತಮ್ರವರು ಇವತ್ತು ನಮ್ಮೆಲ್ಲ ಒಂದು ಕಾಂಗ್ರೆಸ್ ನಾಯಕರೊಂದಿಗೆ ಇಲ್ಲಿಗೆ ಆಗಮಿಸಿರೋದು ಭಾಳ ಸಂತೋಷದ ವಿಷಯವಾಗಿದೆ. ಈ ಒಂದು ಉರ್ಸು ಭಾಳ ವರ್ಷಗಳಿಂದ ನಡೆಯಲು ಮುಖ್ಯ ಪ್ರೇರಣೆ ನಮ್ಮ ಸನ್ಮಾನ್ಯ ಕೊತ್ತೂರು ಮಂಜುನಾಥ್ರವರು. ಅವರ ಒಂದು ದೇಣಿಗೆಯಿಂದ, ಅವರ ಒಂದು ಕೃಪಾ ಕಟಾಕ್ಷದಿಂದ ಭಾಳ ಉಜ್ಜುಂಡು ನಡೆಯುವಂಥ ಈ ಒಂದು ಉರ್ಸ್ ಕಾರ್ಯಕ್ರಮ ಈ ವರ್ಷ ಅವರ ಒಂದು ಪರೋಕ್ಷವಾಗಿರೋ ನೇತೃತ್ವದಲ್ಲಿ ಸನ್ಮಾನ್ಯ ಪರಾಜಿತ ಅಭ್ಯರ್ಥಿ ನಮ್ಮ ಮುಳಬಾಗಿಲು ತಾಲೂಕಿಗೆ ಸನ್ಮಾನ್ಯ ವಿ ಆಜ್ಞಾನಣ್ಣವರು ಈ ವರ್ಷ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ವರ್ಷ ಅವರು ನಾಳೆ, ಹೋದ ವರ್ಷ ಕೂಡ ಮತ್ತು ಈ ವರ್ಷ ಅವ್ರು ನಾಳೆ ಬರಲಿದ್ದಾರೆ. ಅವರು ಈ ಒಂದು ಸಂದರ್ಭದಲ್ಲಿ ಈ ಒಂದು ಆಗಮಿಸಿರುವಂಥ ನಮ್ಮ ವಿ ಗೌತಮ್ ಎಲ್ಲ ಮುಖಂಡರು ಇವರೆಲ್ಲ ಆತ್ಮೀಯವಾಗಿರುವಂಥ ನಂಗ್ಲಿ ಯುವಜನತೆ ಪರವಾಗಿ, ಉರ್ಸ್ ಕಮಿಟಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸರಿ ಸರ್, ನೀವು ಪರಾಜಿತ ಅಭ್ಯರ್ಥಿ ಅಂತ ಹೇಳಿಬಿಟ್ಟೆ. ಮುಂದಿನ ಸಲ ನಾವು ಪರಾಜಿತ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನೀವು ವಿಜೇತರಾಗಿರೋ ಒಂದು ಅಭ್ಯರ್ಥಿ ಆಗ್ತೀರಾ. ಆ ಒಂದು ಹೈದರಾಲಿ ದರ್ಗಾ ಒಂದು ದೇವರ ಒಂದು ಒಂದು ಪ್ರೇರಣೆಯಿಂದ ಎಲ್ಲರಿಗೂ ಒಳ್ಳೆ ಮನಸ್ಸು ಮಾಡಿ ತಾವು ಲೋಕಸಭೆಯಲ್ಲಿ ಪಾದಾರ್ಪಣೆ ಮಾಡಿ ಈ ಭಾಗದಲ್ಲಿ ನಮಗೆಲ್ಲ ಹೆಮ್ಮೆಯನ್ನು ತರಬೇಕಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಸರ್. ಮೊದಲು ಯಾರ ಕೊಟ್ಟಾರೋ ಇಲ್ಲ ಸ್ಕೂಲ್ ಫಂಕ್ಷನ್ ಆಯಿತು. ಅವ್ರು ಲಾಯರ್ ಹೋಗ್ಬೇಕು ಅಂತ ಸರ್ ಅದೇನೋ చెప్తాను సార్ లాయర్కి ತೋಸಾಪ ಹಂಗೆ ನಿಂತ್ಕೊಡಿ ಸರ್. ಅದನ್ನ ಸ್ವಲ್ಪ ಇಲ್ಲ ಅದೇ ಐತೆ ಸರ್. ಬರುತ್ತಾ ಈ ಕಾಂಗ್ರೆಸ್ ಪಾಪ ನೀನು ಒಂದು ಫೋಟೋ ಬಿಡ್ತಾವ ಅಣ್ಣ ಶೇಷಾದ್ರಿ ನಿನ್ ಕೈ 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 ಎತ್ತಪ್ಪ ಅಡ್ಡ.